ನಿನ್ನೆಷ್ಟೇನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಡಿಯೋ ಸಮೇತ ಆರೋಪ ಮಾಡಿದ್ರು. ನೋಡಿ, ಈ ರೀತಿ ಮಾಡಲಾಗ್ತಾ ಇದೆ, ಏನಿದೆ ಅರ್ಥ ಅಂತ ಕೇಳಿದ್ರು ಕೇಂದ್ರ ಸಚಿವ ಕುಮಾರಸ್ವಾಮಿ. ಇವತ್ತು ಶೋಭಾ ಕರಂದ್ಲಾಜೆ ಸರದಿ. ಅವ್ರು ಬರ್ತಾರಲ್ಲ, ನಿಮ್ಗೆ ಏನಕ್ಕೆ ಪೇ ಮಾಡೋದು? ಬೆಂಗಳೂರಿನಲ್ಲೂ ಕೂಡ SIR ಪ್ರಕ್ರಿಯೆಯಲ್ಲಿ ಲೋಪಗಳಾಗ್ತಾ ಇವೆ ಅಂತ ಶೋಭಾ ಕರಂದ್ಲಾಜೆ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. बाजू जाबिर भी के ऑफिस कने पूरा SIR का मैपिंग करा रही, सीरियल नंबर 500 तक है इधर, तो जिन अहबाब के कराना है. HD ಬಿಡುಗಡೆ ಮಾಡಿದಂಥ ವಿಡಿಯೋ ನಿನ್ನೆ ತಾನೇ HD ಕುಮಾರಸ್ವಾಮಿ ವಿಡಿಯೋ ಬಿಡುಗಡೆ ಮಾಡಿದರು. ಶೋಭಾ ಕರಂದ್ಲಾಜೆ ಇವತ್ತು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. SIR ಪ್ರಕ್ರಿಯೆ ಇಲ್ಲಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಎಷ್ಟು ಪಾರದರ್ಶಕವಾಗಿ ಆಗ್ತಾ ಇದೆ ನೋಡಿ ಅಂತ. ಸೊ ಇದು ಸಂಗತಿ. ಕುಮಾರಸ್ವಾಮಿ ವಿಡಿಯೋ ಬಿಡುಗಡೆ ಮಾಡಿ ಹೇಳಿದರು, ನೋಡಿ ಚೌಲ್ಟ್ರಿನಲ್ಲಿ ಮಾಡ್ತಾ ಇದ್ದಾರೆ ಅಂತ. ಶೋಭಾ ಹೇಳ್ತಾರೆ ಅದೇ ಮಾತನ್ನು. CM ತಮ್ಮ ಮನೆಯಿಂದಲೇ SIR ಅಕ್ರಮ ಆರಂಭ ಮಾಡಿದರು ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಅಧಿಕಾರ ದುರುಪಯೋಗ ಮಾಡಿಕೊಳ್ತಿದೆ ಅನ್ನಲಿಕ್ಕೆ ಸ್ಪಷ್ಟ ನಿದರ್ಶನ ಅಂತಾರೆ HDK. ಕಾಂಗ್ರೆಸ್ ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ ಅಂತ ಟೀಕಿಸಿದ್ದಾರೆ HD ಕುಮಾರಸ್ವಾಮಿ. ರಾಜ್ಯದ ಇದು ಬೆಂಗಳೂರು ಬರೀ ರಾಮನಗರ ನಗರದಲ್ಲಷ್ಟೇ ಅಲ್ಲ, ರಾಜ್ಯದ ಹಲವಾರು ಭಾಗದಲ್ಲಿ ಈ ರೀತಿಯ ಒಂದು ಮತದ ಪ್ರಕ್ರಿಯೆ ನಡೀತಾ ಇದೆ, ಮತಗಣತಿಯ. ಇದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ವ್ಯವಸ್ಥಿತವಾಗಿ ಅಧಿಕಾರಿಗಳನ್ನು ದುರುಪಯೋಗಪಡಿಸ್ಕೊಂಡು ಎಲ್ಲ ಕಡೆ ಇದು ನಡೀತಾ ಇದೆ. ಉತ್ತರ ಕರ್ನಾಟಕದಿಂದಲೂ ನಿನ್ನೆ ದಿನ ನಾನು ಮಾಧ್ಯಮದ ಸ್ನೇಹಿತರ ಜೊತೆ ಚರ್ಚೆ ಮಾಡಿದ ಮೇಲೆ ರಾಜ್ಯದ ಹಲವಾರು ಭಾಗದಿಂದ ನನಗೆ ಮಾಹಿತಿಗಳು ಬರ್ತಾಯಿದೆ. ಇವತ್ತು ಯಾವ ಕಾಂಗ್ರೆಸ್ ನಾಯಕರು ಸಂವಿಧಾನದ ಬುಕ್ ಇಟ್ಕೊಂಡು ಪ್ರತಿನಿತ್ಯ ಕತೆ ಹೇಳ್ತಾರೆ, ಆ ಕಾಂಗ್ರೆಸ್ ಅಧ್ಯಕ್ಷರು ಯಾರು ಈಗ ಹೊಸ್ದಾಗವರಲ್ಲ, ಏನು ನಡೀತಿದೆ ಅನ್ನೋದನ್ನ ಒಂದು ಸ್ವಲ್ಪ ಗಮನ ಇಟ್ಟು ಮಾತಾಡಬೇಕಾದ್ರೆ, ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರಲ್ವೇ, ಇವರೆಲ್ಲ ಮಾತನಾಡಬೇಕಾದ್ರೆ ಅಲ್ಲೇನು ಚರ್ಚೆ ಮಾಡ್ತಾರೆ, ಕೇಂದ್ರ ಸರ್ಕಾರ ಹಾಗೆ ಮಾಡ್ತು ಹೀಗೆ ಮಾಡ್ತು ಅಂತ. ನೀವಿಲ್ಲಿ ಮಾಡ್ತಿರೋದೇನು? ನೀವು ಮಾಡ್ತಿರೋ ಕೆಲಸ ಇಡೀ ರಾಜ್ಯದಲ್ಲಿ ಅಕ್ರಮ ಮತದಾರರನ್ನು ಇವತ್ತು ಮತಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದಕ್ಕೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ನಡೆಸ್ತಾ ಇದ್ದೀರಿ. ಇವತ್ತು ಹಲವಾರು ಮಾಹಿತಿಗಳು ನನಗೆ ಬಂದಿದೆ. ಬೆಂಗಳೂರಿನಲ್ಲೂ ಇವತ್ತು ಪ್ರೆಸ್ ಮೀಟ್ ಮಾಡಿ ಅದೆಲ್ಲ ಹೇಳ್ತಾ ಇದ್ದೇನೆ. ಇವತ್ತು ಈ ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ. ಇದು ವೇದಿಕೆ ಮೇಲೆ ಹೇಳೋದೊಂದು, ಕಾರ್ಯರೂಪದಲ್ಲಿ ಮಾಡ್ತಕ್ಕಂಥದ್ದೊಂದು ಈ ಸರ್ಕಾರದ ನಡವಳಿಕೆ ಇದೆ. ಇದು ಸದ್ಯದಲ್ಲೇ ಈ ಸರ್ಕಾರದ ನಿಜವಾದ ಬಂಡವಾಳ ಹೊರಗೆ ಬರುತ್ತೆ ಅನ್ನೋದನ್ನ ಹೇಳಿಕ್ಕೆ ಬಯಸ್ತೀನಿ. ಅದನ್ನೇ ಸರ್ಕಾರ ಇಲ್ಲಿ ಇಡೀ ದೇಶದ ಬಗ್ಗೆ ಕಾಂಗ್ರೆಸ್ನ ಮಹಾನ್ ನಾಯಕರು ಏನು ಮಾತನಾಡ್ತಿದ್ರು, ಪಾಪ ರಾಹುಲ್ ಗಾಂಧಿ ಅವರು ಭಾಳ ದೊಡ್ಡ ಭಾಷಣ ಮಾಡ್ತಿದ್ದಾರಲ್ಲ, ಇಲ್ಲಿ ಬಂದು ಏನಾಗಿದೆ ಅನ್ನೋದನ್ನ ನೋಡಿ ನಂತರ ಮಾತಾಡೋದು ಒಳ್ಳೆಯದು. ರಾಹುಲ್ ಗಾಂಧಿ ಇಲ್ಲಿ SIR ಬಗ್ಗೆ ಭಯ ಅನ್ನೋದಕ್ಕಿಂತ ಇಲ್ಲಿ ಬಂಡ್ರಿಲಿರೋರು SIRಗಿಂತ SIRನ್ನು ನೀವು ಏನೇ ಮಾಡಿದ್ರು ನಾವು ಅದನ್ನು ಓವರ್ಲುಕ್ ಮಾಡ್ತಕ್ಕಂಥ ಶಕ್ತಿ ಇಟ್ಕೊಂಡಿದ್ದೀವಿ ಅನ್ನೋದನ್ನ ನೆನ್ನೆಯಿಂದ ತೋರಿಸೋರು. ಅದಕ್ಕೆ ಇನಾಗ್ರೇಷನ್ ಮಾಡಿದರೆ ಈ ರಾಜ್ಯದ ಮುಖ್ಯಮಂತ್ರಿ ಅವತ್ತು ಬೆಳಗ್ಗೆ ಶುರುವಾಯ್ತಲ್ಲ, ಅವ್ರ ಮನೇಲಿ ಕೂತ್ಕೊಂಡು ಪಾಪ ಎಲ್ಲ ಜಿಲ್ಲಾಧಿಕಾರಿಗಳನ್ನ ಕರೆಸಿ ನಡೆಸೋದ್ರಲ್ಲ. ಮೊದಲನೆಯ ಪೂಜೆ ಫೌಂಡೇಶನ್ನು ಈ SIRನಲ್ಲಿ ಯಾವ ರೀತಿ ಮತದಾರರನ್ನ ಸೇರಿಸಬೇಕಾದ್ರೆ ಅಕ್ರಮ ಮಾಡ್ಬೋದು ಅಂತಕ್ಕಂಥದ್ದನ್ನು ಅವ್ರ ಮನೆಯಿಂದಲೇ ಶುರು ಮಾಡಿದ್ದಾರೆ. ಇದು ಈಗಾಗಲೇ ಮಾಧ್ಯಮದಲ್ಲಿ ಇದು ಪೋಷಣೆ ಮಾಡೋದಲ್ಲ, ನಮ್ಮ ಅಧಿಕಾರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂತ ಹೇಳಿ ಇವತ್ತು ನೆನ್ನೆ ಫೋನ್ ಮಾಡಿ ಚರ್ಚೆ ಈ ಥರ ಆಗ್ತಿದೆ ನೋಡಿ ಅಂದರೆ ಇಲ್ಲಿಯ ಅಧಿಕಾರಿಗಳು ಏನು ಅವರು ಪ್ರತಿಕ್ರಿಯೆ ಕೊಡ್ತಾರೆ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಇದು ನಡೀತಾ ಇರ್ತಕ್ಕಂಥದ್ದು. ಮನೆಯಿಂದ ಶುರುವಾಗಿದೆ, ತವರು ಜಿಲ್ಲೆ ಇರಲಿ ಮನೆ ಇರಲಿ, ಅಲ್ಲಿ ಬೆಂಗಳೂರು ಮನೆಯಲ್ಲೇ ಕೂತ್ಕೊಂಡು ಮಾಡೋದ್ರಲ್ಲ, ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಇಲ್ಲಿ ಇದನ್ನೇ ಪ್ರಾಕ್ಟೀಸ್ ಮಾಡ್ತಿರೋದು. ಮನೆಗಳಿಗೆ ಹೋಗಬೇಕು, ಅಲ್ಲಿ ಫಾರ್ಮ್ ಕೊಡಬೇಕು, ಇಸ್ಕೊಬೇಕು ಸರ್, ಈ ರೀತಿ